ಜಗತ್ತಿನ ಯಾವುದೇ ಮೂಲೆಯಲ್ಲಿ ಬಾಂಬ್ ಸ್ಫೋಟಗೊಂಡರೆ ವಾಷಿಂಗ್ಟನ್ನ ಷೇರು ಮಾರುಕಟ್ಟೆಯಲ್ಲಿ ಆನಂದದ ಏರಿಕೆ. ಯುದ್ಧದಲ್ಲಿ ಯಾರೂ ಗೆಲ್ಲುವುದಿಲ್ಲ ಅಂತೀವೋ ಅದೆಲ್ಲ ಸುಳ್ಳು. ಒಬ್ಬ ಖಚಿತ ವಿಜೇತನಿದ್ದಾನೆ, ಅವನೇ ಅಮೆರಿಕದ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್. ಶಾಂತಿಯ ಮುಖವಾಡದ ಹಿಂದೆ ರಕ್ತಸಿಕ್ತ ವ್ಯಾಪಾರ. ಯುದ್ಧದ ಹೆಸರಿನಲ್ಲಿ ವ್ಯಾಪಾರ, ಅಮೆರಿಕದ ರಕ್ತಸಿಕ್ತ ಅರ್ಥವ್ಯವಸ್ಥೆ. ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಜಾಗತಿಕ ಶಾಂತಿಯ ಪಾಲಕನೆಂದು ಸ್ವಯಂ ಘೋಷಿಸಿಕೊಂಡಿರುವ ಅಮೆರಿಕ ವಾಸ್ತವದಲ್ಲಿ ಜಗತ್ತಿನ ಅತ್ಯಂತ ಅಪಾಯಕಾರಿ ದೇಶವಾಗಿದೆ. ನೆರೆಹೊರೆಯ ರಾಷ್ಟ್ರಗಳ ನಡುವೆ ಕಂದಕ ಸೃಷ್ಟಿಸಿ ಸಹೋದರರಂತಿರುವ ಸಮುದಾಯಗಳನ್ನು ಎತ್ತಿಕಟ್ಟಿ ಅವರ ಕೈಗೆ ಶಸ್ತ್ರಾಸ್ತ್ರಗಳನ್ನು ಇಟ್ಟು ತಮಾಷೆ ನೋಡುವ ಅಮೆರಿಕದ ಮನೆ ಮುರುಕ ಬುದ್ಧಿಗೆ ಬಲಿಯಾಗುತ್ತಿರುವುದು ಅಮಾಯಕ ಜೀವಗಳು ಮಾತ್ರವಲ್ಲ, ಒಟ್ಟು ಮಾನವೀಯತೆ. ಜಗತ್ತಿನಲ್ಲಿ ಯಾವುದೇ ಮೂಲೆಯಲ್ಲಿ ಬಾಂಬ್ ಸ್ಫೋಟಗೊಂಡರೆ ವಾಷಿಂಗ್ಟನ್ನ ಶಸ್ತ್ರಾಸ್ತ್ರ ಕಂಪನಿಗಳ ಷೇರುಗಳು ಏರುಗತಿಯಲ್ಲಿ ಸಾಗ್ತವೆ. ಶಾಂತಿ ಸ್ಥಾಪನೆಯ ಮುಖವಾಡ ಧರಿಸಿ ಯುದ್ಧವನ್ನು ಬಂಡವಾಳವಾಗಿಸಿಕೊಂಡು ದೇಶಗಳ ನಡುವೆ ಬೆಂಕಿ ಹಚ್ಚುವ ಕೆಲಸವನ್ನು ಅಮೆರಿಕ ಹಲವು ವರ್ಷಗಳಿಂದ ಮಾಡುತ್ತಲೇ ಬರ್ತಿದೆ. ಯುದ್ಧ ನಿಲ್ಲಲಿ ಅಂದರೆ ನೋ ಮೋರ್ ವಾರ್ಸ್ ಎಂಬುದು ಸಾಮಾನ್ಯ ಪ್ರಜೆಗಳ ಕೂಗು. ಆದರೆ ಅಮೆರಿಕದ ಪಾಲಿಗೆ ಈ ಕೂಗು ಕರ್ಕಶವಾಗಿ ಕೇಳಿಸ್ತದೆ. ಏಕೆಂದರೆ ಯುದ್ಧ ನಿಂತರೆ ಅಮೆರಿಕದ ದೈತ್ಯ ಆರ್ಥಿಕತೆಯ ಚಕ್ರವೇ ನಿಂತು ಹೋಗುವ ಭೀತಿಯಲ್ಲಿದೆ. ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ಎಂದು ಕರೆಸಿಕೊಳ್ಳುವ ಮಾನವ ಹಕ್ಕುಗಳ ಪಾಠ ಮಾಡುವ ಅಮೆರಿಕ ಸಂಯುಕ್ತ ಸಂಸ್ಥಾನವು ವಾಸ್ತವದಲ್ಲಿ ಜಗತ್ತಿನ ಅತಿದೊಡ್ಡ ಯುದ್ಧ ವ್ಯಾಪಾರಿಯಾಗಿ ಮಾರ್ಪಟ್ಟಿರುವುದು ಇತಿಹಾಸದ ದುರಂತ ಮತ್ತು ವರ್ತಮಾನದ ಕಟು ಸತ್ಯ. ಯುದ್ಧದಲ್ಲಿ ಯಾರೂ ಗೆಲ್ಲುವುದಿಲ್ಲ, ಮನುಷ್ಯತ್ವ ಸೋಲ್ತದೆ ಎಂಬುದು ಹಳೆಯ ಮಾತು. ಆದರೆ ಆಧುನಿಕ ಜಗತ್ತಿನಲ್ಲಿ ಈ ಮಾತು ಸುಳ್ಳಾಗಿದೆ. ಯಾಕೆಂದರೆ ಪ್ರತಿ ಯುದ್ಧದಲ್ಲೂ ಒಬ್ಬ ಖಚಿತ ವಿಜೇತನಿದ್ದಾನೆ. ಅವನು ರಣರಂಗದಲ್ಲಿಲ್ಲ, ಬದಲಾಗಿ ಹವಾನಿಯಂತ್ರಿತ ಕೊಠಡಿಯಲ್ಲಿ ಕುಳಿತು ಷೇರುಪೇಟೆಯ ಅಂಕಿ ಅಂಶಗಳನ್ನು ನೋಡ್ತಿದ್ದಾನೆ. ಈ ವಿಜೇತನೇ ಅಮೆರಿಕದ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್. ಇಂದು ಉಕ್ರೇನ್ನಿಂದ ಗಾಜಾದವರೆಗೆ, ಯಮನ್ನಿಂದ ತೈವಾನ್ನವರೆಗೆ ಹಬ್ಬಿರುವ ಅಶಾಂತಿಯ ಹೊಗೆಯ ಹಿಂದೆ ಅಮೆರಿಕದ ಡಾಲರ್ ದಾಹದ ವಾಸನೆ ಇದೆ. ನೋ ಮೋರ್ ವಾರ್ಸ್ ಎಂಬ ಕೂಗು ಅಮೆರಿಕದ ಆರ್ಥಿಕತೆಯ ಪಾಲಿಗೆ ಮರಣ ಶಾಸನವಿದ್ದಂತೆ. ಏಕೆಂದರೆ ಯುದ್ಧವಿಲ್ಲದ ಜಗತ್ತಿನಲ್ಲಿ ಅಮೆರಿಕದ ಸೂಪರ್ ಪವರ್ ಪಟ್ಟಕ್ಕೆ ಮತ್ತು ಅದರ ಶ್ರೀಮಂತಿಕೆಗೆ ಉಳಿಗಾಲವಿಲ್ಲ. ಅಮೆರಿಕದ ವಿದೇಶಾಂಗ ನೀತಿಯ ಮೂಲ ಸೂತ್ರವೇ ವಿಭಜಿಸು ಮತ್ತು ಆಳು, ಅಂದರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಷ್ಟೇ ಅಲ್ಲ, ವಿಭಜಿಸು ಮತ್ತು ಮಾರು, ಅಂದರೆ ಡಿವೈಡ್ ಆ್ಯಂಡ್ ಸೆಲ್. ಒಂದು ಪ್ರದೇಶದಲ್ಲಿ ಶಾಂತಿ ನೆಲೆಸಿದರೆ ಅಲ್ಲಿ ಅಮೆರಿಕ ಅಗತ್ಯವಿರುವುದಿಲ್ಲ. ಹೀಗಾಗಿ ಆ ಪ್ರದೇಶದಲ್ಲಿ ಅಸ್ಥಿರತೆಯನ್ನು ಸೃಷ್ಟಿಸುವುದು ಪೆಂಟಗನ್ನ ಅಘೋಷಿತ ಅಜೆಂಡಾ. ಇದಕ್ಕೆ ಜ್ವಲಂತ ಉದಾಹರಣೆ ಮಧ್ಯಪ್ರಾಚ್ಯ, ಇರಾನ್ ಮತ್ತು ಸೌದಿ ಅರೇಬಿಯಾ ನಡುವಿನ ಶೀತಲ ಸಮರವನ್ನು ಜೀವಂತವಾಗಿರಿಸುವುದು ಅಮೆರಿಕಕ್ಕೆ ಅನಿವಾರ್ಯ. ಒಂದೆಡೆ ಇರಾನ್ ಭೂತವನ್ನು ತೋರಿಸಿ ಸೌದಿ ಅರೇಬಿಯಾ, UAE ಮುಂತಾದ ಕೊಲ್ಲಿ ರಾಷ್ಟ್ರಗಳಿಗೆ ಬಿಲಿಯನ್ ಗಟ್ಟಲೆ ಡಾಲರ್ ಮೌಲ್ಯದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಮಾರಾಟ ಮಾಡಲಾಗ್ತದೆ. ಇನ್ನೊಂದೆಡೆ ಪರೋಕ್ಷವಾಗಿ ಉಗ್ರಗಾಮಿ ಗುಂಪುಗಳಿಗೆ ಕುಮ್ಮಕ್ಕು ನೀಡಲಾಗ್ತದೆ. ಅಣ್ಣ ತಮ್ಮಂದಿರಂತಿರಬೇಕಾದ ಮುಸ್ಲಿಂ ರಾಷ್ಟ್ರಗಳ ನಡುವೆ ಶಿಯಾ ಸುನ್ನಿ ಸಂಘರ್ಷದ ಕಿಡಿ ಹೊತ್ತಿಸಿ ಎರಡೂ ಕಡೆಗೆ ಶಸ್ತ್ರಾಸ್ತ್ರ ಪೂರೈಸಿ ಲಾಭ ಮಾಡಿಕೊಳ್ಳುವ ಈ ಮನೆ ಮುರುಕ ದಂಧೆ ಅತ್ಯಂತ ನೀಚವಾದದ್ದು. ಭಾರತ ಮತ್ತು ಪಾಕಿಸ್ತಾನದ ವಿಷಯದಲ್ಲೂ ಅಮೆರಿಕದ ಇತಿಹಾಸ ಇದನ್ನೇ ಹೇಳ್ತದೆ. ದಶಕಗಳ ಕಾಲ ಪಾಕಿಸ್ತಾನಕ್ಕೆ F-16 ಯುದ್ಧ ವಿಮಾನಗಳನ್ನು ನೀಡಿ ಭಾರತಕ್ಕೆ ಬೆದರಿಕೆ ಒಡ್ಡಿದ್ದು ಇದೇ ಅಮೆರಿಕ. ಈಗ ಚೀನಾದ ಭಯ ತೋರಿಸಿ ಭಾರತಕ್ಕೆ ಶಸ್ತ್ರಾಸ್ತ್ರ ಮಾರಲು ಬರುತ್ತಿರುವುದು ಇದೇ ಅಮೆರಿಕ. ಅಂದರೆ ಎಲ್ಲಿ ಭಯವಿದೆಯೋ ಅಲ್ಲಿ ಅಮೆರಿಕದ ಮಾರುಕಟ್ಟೆ ಇದೆ. ಯುದ್ಧವೆಂಬುದು ಮೆಗಾ ಪ್ರಾಜೆಕ್ಟ್. ಸಾಮಾನ್ಯ ಜನರಿಗೆ ಯುದ್ಧವೆಂದರೆ ಸಾವು, ನೋವು, ರಕ್ತ ಮತ್ತು ಕಣ್ಣೀರು. ಆದರೆ ವಾಷಿಂಗ್ಟನ್ನ ಲಾಭಕೋರರಿಗೆ ಯುದ್ಧವೆಂದರೆ ಅದೊಂದು ದೀರ್ಘಕಾಲೀನ ಹೂಡಿಕೆ ಯೋಜನೆ. ರಷ್ಯಾ ಉಕ್ರೇನ್ ಯುದ್ಧವನ್ನು ಗಮನಿಸಿ. ಅಮೆರಿಕ ಸರ್ಕಾರ ಉಕ್ರೇನ್ಗೆ $60 ಬಿಲಿಯನ್ ಪ್ಯಾಕೇಜ್ ಘೋಷಿಸಿದರೆ ಸಾಮಾನ್ಯ ಜನರು ಅಮೆರಿಕ ಉಕ್ರೇನ್ಗೆ ಹಣ ಕಳಿಸುತ್ತಿದೆ ಎಂದು ಭಾವಿಸ್ತಾರೆ. ಆದರೆ ಸತ್ಯವೇನೆಂದರೆ ಆ ಹಣ ಅಮೆರಿಕದ ಗಡಿ ದಾಟುವುದೇ ಇಲ್ಲ. ಅದು ನೇರವಾಗಿ ಲಾಕ್ಹೀಡ್ ಮಾರ್ಟಿನ್, ರೇಥಿಯಾನ್, ನಾರ್ಥ್ರೋಪ್ ಗ್ರುಮನ್ ಮತ್ತು ಜನರಲ್ ಡೈನಮಿಕ್ಸ್ನಂತಹ ದೈತ್ಯ ಶಸ್ತ್ರಾಸ್ತ್ರ ಕಂಪನಿಗಳ ಖಾತೆಗೆ ಜಮೆಯಾಗ್ತದೆ. ಈ ಕಂಪನಿಗಳು ತಯಾರಿಸಿದ ಹಳೆಯ ದಾಸ್ತಾನಿನ ಬಾಂಬುಗಳು ಮತ್ತು ಕ್ಷಿಪಣಿಗಳು ಉಕ್ರೇನ್ಗೆ ಕಳುಹಿಸಲಾಗ್ತಿದೆ. ಇದರಿಂದ ಅಮೆರಿಕಕ್ಕೆ ಎರಡು ರೀತಿಯಲ್ಲಿ ಲಾಭವಾಗ್ತಿದೆ. ಮೊದಲನೆಯದು, ಗೋದಾಮುಗಳಲ್ಲಿ ತುಕ್ಕು ಹಿಡಿಯುತ್ತಿದ್ದ ಹಳೆಯ ಶಸ್ತ್ರಾಸ್ತ್ರಗಳನ್ನು ಖಾಲಿಯಾಗ್ತವೆ. ಎರಡನೆಯದು, ಹೊಸದಾಗಿ ಅತ್ಯಾಧುನಿಕ ಶಸ್ತ್ರಾಸ್ತ್ರ ತಯಾರಿಸಲು ಸರ್ಕಾರದ ಹಣ ಸಿಗ್ತದೆ. ಹೀಗಾಗಿ ಉಕ್ರೇನ್ ಯುದ್ಧ ಅಮೆರಿಕದ ಪಾಲಿಗೆ ಲಾಭದಾಯಕವಾದ ಉದ್ಯೋಗ ಖಾತ್ರಿ ಯೋಜನೆಯಾಗಿದೆ. ಉಕ್ರೇನಿಯನ್ನರ ರಕ್ತದ ಮೇಲೆ ಅಮೆರಿಕದ ಆರ್ಥಿಕತೆ ಚಿಗುರುತ್ತಿದೆ. ಜಾಗತಿಕ ಅಸ್ಥಿರತೆಯ ಪೋಷಕ
ಅಮೆರಿಕವು ಶಾಂತಿ ಸ್ಥಾಪನೆಗಾಗಿ ಸೇನೆ ಕಳಿಸಿದೆ ಎಂದು ಹೇಳಲಾದ ಯಾವ ದೇಶದಲ್ಲಿ ಶಾಂತಿ ನೆಲೆಸಿದೆ? ಅಫ್ಘಾನಿಸ್ತಾನದಲ್ಲಿ 20 ವರ್ಷಗಳ ಕಾಲ $1 ಟ್ರಿಲಿಯನ್ ಖರ್ಚು ಮಾಡಿ ಲಕ್ಷಾಂತರ ಜನರನ್ನು ಬಲಿ ತೆಗೆದುಕೊಂಡು ಕೊನೆಗೆ ದೇಶವನ್ನು ಮತ್ತೆ ತಾಲಿಬಾನ್ ಕೈಗೆ ಒಪ್ಪಿಸಿಬಂತು. ಅಲ್ಲಿ ಆದ ಏಕೈಕ ಅಭಿವೃದ್ಧಿ ಎಂದರೆ ಶಸ್ತ್ರಾಸ್ತ್ರ ವ್ಯಾಪಾರ. ಇರಾಕ್ನಲ್ಲಿ ಸಾಮೂಹಿಕ ವಿನಾಶದ ಅಸ್ತ್ರಗಳಿವೆ ಎಂಬ ಸುಳ್ಳು ನೆಪವೊಡ್ಡಿ ಇರಾಕ್ ಮೇಲೆ ಆಕ್ರಮಣ ಮಾಡಿ ಒಂದು ಸುಸಜ್ಜಿತ ದೇಶವನ್ನು ಸ್ಮಶಾನವನ್ನಾಗಿ ಮಾಡಲಾಯಿತು. ಸದ್ದಾಂ ಹುಸೇನ್ ಪತನದ ನಂತರ ಹುಟ್ಟಿಕೊಂಡ ಐಸಿಸ್ ಎಂಬ ಸಂಘಟನೆ ಸೃಷ್ಟಿಗೆ ಪರೋಕ್ಷ ಕಾರಣ ಅಮೆರಿಕದ ಅಸ್ಥಿರತೆಯ ನೀತಿ. ತೈವಾನ್ ವಿಷಯದಲ್ಲಿ ಈಗ ಚೀನಾವನ್ನು ಕೆದಕಿ ತೈವಾನನ್ನು ಬಲಿಪಶು ಮಾಡಲು ವೇದಿಕೆ ಸಿದ್ಧವಾಗ್ತಿದೆ. ತೈವಾನ್ಗೆ ರಕ್ಷಣೆ ನೀಡುವ ನೆಪದಲ್ಲಿ ಅಲ್ಲಿಗೆ ಶಸ್ತ್ರಾಸ್ತ್ರಗಳನ್ನು ತುರುಕಲಾಗ್ತಿದೆ. ಏಷ್ಯಾದಲ್ಲಿ ಯುದ್ಧ ನಡೆದರೆ ಅಮೆರಿಕಕ್ಕೆ ನಷ್ಟವಿಲ್ಲ, ಬದಲಾಗಿ ಅದರ ಶಸ್ತ್ರಾಸ್ತ್ರಗಳಿಗೆ ಎಲ್ಲಿಲ್ಲದ ಬೇಡಿಕೆ ಬರ್ತದೆ. ಸಾವಿನ ವ್ಯಾಪಾರಿಗಳ ಲಾಬಿ. ಅಮೆರಿಕದ ಪ್ರಜಾಪ್ರಭುತ್ವವು ಕಾರ್ಪೊರೇಟ್ ಕಂಪನಿಗಳ ಕೈಗೊಂಬೆಯಾಗಿದೆ. ಅಲ್ಲಿನ ರಕ್ಷಣಾ ಇಲಾಖೆಯ ನಿವೃತ್ತ ಜನರಲ್ಗಳು ಶಸ್ತ್ರಾಸ್ತ್ರ ಕಂಪನಿಗಳ ಬೋರ್ಡ್ ಸದಸ್ಯರಾಗಿರ್ತಾರೆ. ಶಸ್ತ್ರಾಸ್ತ್ರ ಕಂಪನಿಗಳ ಅಧಿಕಾರಿಗಳು ರಕ್ಷಣಾ ಇಲಾಖೆಯ ನೀತಿ ನಿರೂಪಕರಾಗಿರ್ತಾರೆ. ಈ ರಿವಾಲ್ವಿಂಗ್ ಡೋರ್ ವ್ಯವಸ್ಥೆಯು ಯುದ್ಧವನ್ನು ಶಾಶ್ವತವಾಗಿಸುತ್ತದೆ. ಚುನಾವಣೆ ಪ್ರಚಾರಕ್ಕೆ ಈ ಕಂಪನಿಗಳು ನೀಡುವ ದೇಣಿಗೆಯ ಋಣ ತೀರಿಸಲು ಅಧ್ಯಕ್ಷರು ಮತ್ತು ಸೆನೆಟರ್ಗಳು ಯುದ್ಧದ ಪರವಾಗಿ ನಿರ್ಣಯವನ್ನು ಕೈಗೊಳ್ತಾರೆ. ಶಾಂತಿ ಮಾತುಕತೆ ನಡೆದರೆ ಶಸ್ತ್ರಾಸ್ತ್ರ ಕಂಪನಿಗಳ ಷೇರು ಮೌಲ್ಯ ಕುಸಿಯುತ್ತದೆ. ಉದಾಹರಣೆಗೆ ಗಾಜಾದಲ್ಲಿ ಕದನ ವಿರಾಮ ಮಾತುಕತೆ ಬಂದಾಗಲೆಲ್ಲ ಅಮೆರಿಕದ ವೀಟೋ ಅಧಿಕಾರ ಬಳಸಿ ಅದನ್ನು ತಡೆಯುತ್ತದೆ. ಏಕೆಂದರೆ ಬಾಂಬ್ ಬೀಳುತ್ತಲೇ ಇದ್ದರೆ ಮಾತ್ರ ಅಮೆರಿಕದಲ್ಲಿ ವ್ಯಾಪಾರ ನಡೆಯುತ್ತದೆ. ಇನ್ನು ಅಮೆರಿಕದ ಈ ರಕ್ತಸಿಕ್ತ ದಂಧೆಯನ್ನು ಪ್ರಶ್ನಿಸದಿದ್ದರೆ ಜಗತ್ತು ಶಾಶ್ವತವಾಗಿ ಯುದ್ಧದ ಸುಳಿಯಲ್ಲಿ ಸಿಲುಕಲಿದೆ. ಅಮೆರಿಕದ ಶಸ್ತ್ರಾಸ್ತ್ರಗಳು ಕೇವಲ ಮನುಷ್ಯರನ್ನು ಕೊಲ್ಲುತ್ತಿಲ್ಲ, ಅವು ಪರಿಸರವನ್ನು, ಭವಿಷ್ಯದ ಪೀಳಿಗೆಯ ಬದುಕನ್ನು ಮತ್ತು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಕೊಲ್ಲುತ್ತಿವೆ. ಭಯೋತ್ಪಾದನೆಯ ವಿರುದ್ಧದ ಯುದ್ಧ ಎಂದು ಆರಂಭಿಸಿದ ಅಮೆರಿಕ ಇಂದು ತಾನೇ ಜಗತ್ತಿನ ಅತಿದೊಡ್ಡ ಭಯದ ರಫ್ತುದಾರ ಆಗಿ ಬದಲಾಗಿದೆ. ತನ್ನ ಆರ್ಥಿಕ ಕುಸಿತವನ್ನು ತಡೆಯಲು ಬೇರೆ ದೇಶಗಳ ನೆಮ್ಮದಿಯನ್ನು ಸುಡುವುದು ಅಮೆರಿಕದ ನೈತಿಕ ದಾರಿದ್ರ್ಯವನ್ನು ತೋರಿಸುತ್ತದೆ. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ 2025ರ ವರದಿ ಪ್ರಕಾರ ಜಗತ್ತಿನ ಒಟ್ಟು ಮುಖ್ಯ ಶಸ್ತ್ರಾಸ್ತ್ರ ರಫ್ತಿನಲ್ಲಿ ಅಮೆರಿಕದ ಪಾಲು 43%ರಷ್ಟಿದೆ. ರಷ್ಯಾದ ಪಾಲು 7.8ಕ್ಕೆ ಇಳಿದಿದೆ. ಅಮೆರಿಕವು ರಷ್ಯಾ ಅಥವಾ ಫ್ರಾನ್ಸ್ಗಿಂತ ಸುಮಾರು 5 ಪಟ್ಟು ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡುತ್ತದೆ. ಕಳೆದ 5 ವರ್ಷಗಳಲ್ಲಿ ಅಮೆರಿಕವು 107 ದೇಶಗಳಿಗೆ ಪ್ರಮುಖ ಶಸ್ತ್ರಾಸ್ತ್ರಗಳನ್ನು ಪೂರೈಸಿದೆ. ಅಂದರೆ ವಿಶ್ವದ ಅರ್ಧದಷ್ಟು ದೇಶಗಳು ಅಮೆರಿಕದ ಗ್ರಾಹಕರು. ಅಮೆರಿಕದ ಲಾಕ್ಹೀಡ್ ಮಾರ್ಟಿನ್ ಕಂಪನಿಯೊಂದೇ ವರ್ಷಕ್ಕೆ ಸುಮಾರು $67 ಬಿಲಿಯನ್ ಆದಾಯ ಗಳಿಸುತ್ತದೆ. ಇದು ಶ್ರೀಲಂಕಾ ಅಥವಾ ನೇಪಾಳದ ಒಟ್ಟು GDPಗಿಂತ ಹೆಚ್ಚು. ಜಗತ್ತಿಗೆ ಬೇಕಿರುವುದು ಅಮೆರಿಕದ ಬಾಂಬುಗಳಲ್ಲ, ಬ್ರೆಡ್ಡುಗಳು. ಆದರೆ ರೊಟ್ಟಿ ಮಾರುವುದಕ್ಕಿಂತ ಬಾಂಬ್ ಮಾರುವುದು ಹೆಚ್ಚು ಲಾಭದಾಯಕ ಎನ್ನುವ ಬಂಡವಾಳಶಾಹಿ ಲೆಕ್ಕಾಚಾರ ಇರುವವರೆಗೂ ನೋ ಮೋರ್ ವಾರ್ಸ್ ಎಂಬುದು ಕೇವಲ ಒಂದು ಕನಸಾಗಿಯೇ ಉಳಿಯಲಿದೆ. ಯುದ್ಧ ನಿಲ್ಲಬೇಕಾದರೆ ಮೊದಲು ಅಮೆರಿಕದ ಶಸ್ತ್ರಾಸ್ತ್ರ ಕಾರ್ಖಾನೆಗಳಿಗೆ ಬೀಗ ಬೀಳಬೇಕಿದೆ, ಅಥವಾ ಕನಿಷ್ಠ ಪಕ್ಷ ಲಾಭದ ಮೇಲಿನ ಅವರ ಹಪಾಹಪಿಗೆ ಲಗಾಮು ಹಾಕಬೇಕಿದೆ. ಇಲ್ಲದಿದ್ದರೆ 3ನೇ ಮಹಾಯುದ್ಧ ಸೈರನ್ ಮೊಳಗುವುದು ಖಚಿತ. ಅಮೆರಿಕದ ಈ ರಕ್ತಸಿಕ್ತ ವ್ಯಾಪಾರಕ್ಕೆ ಕಡಿವಾಣ ಹಾಕದಿದ್ದರೆ 3ನೇ ಮಹಾಯುದ್ಧದ ಕರಾಳ ಛಾಯೆ ಜಗತ್ತನ್ನು ಆವರಿಸುವುದರಲ್ಲಿ ಸಂಶಯವಿಲ್ಲ. ಶಾಂತಿ ಬೇಕಿದ್ದರೆ ಮೊದಲು ಯುದ್ಧದ ವ್ಯಾಪಾರಿಗಳನ್ನು ಗುರುತಿಸಿ ಬಹಿಷ್ಕರಿಸಬೇಕಿದೆ. ಇಲ್ಲದಿದ್ದರೆ ನಾವು ಕಟ್ಟುತ್ತಿರುವ ಜಗತ್ತು ನಾಳೆ ಅಮೆರಿಕದ ಕ್ಷಿಪಣಿಯೊಂದಕ್ಕೆ ಬಲಿಯಾಗಿ ಸ್ಮಶಾನವಾಗಬಹುದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.